ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಿರೋದೇ, ಸೆಕೆಂಡ್ PUC ಮೂರನೇ ಎಕ್ಸಾಮ್ ಯಾರೆಲ್ಲ ಬರ್ದಿದ್ರಿ. ಸುಮಾರು ಜನ ಯಾರೆಲ್ಲ ಬರ್ದಿದ್ರಿ, ಬಟ್ ಎಲ್ಲರೂ ಎರಡನೇ ಎಕ್ಸಾಮ್ ಬರ್ದಿದ್ರಿ, ಒಂದನೇ ಎಕ್ಸಾಮ್ ಬರ್ದಿದ್ರಿ, ಎರಡನೇ ಎಕ್ಸಾಮ್ ಬರ್ದಿದ್ರಿ, ಮೂರನೇ ಎಕ್ಸಾಮ್ ಬರ್ದಿದ್ರಿ. ಆದರೆ ಫೈನಲಿ ಸುಮಾರು ಜನ ಒಂದು ಡೌಟ್ ಅನ್ನೋದಿತ್ತು, ರಿಜೆಕ್ಟ್ ಯಾವಾಗ ಬರುತ್ತೆ ಬ್ರೋ, ರಿಜೆಕ್ಟ್ ಬಗ್ಗೆ ಹೇಳಿ, ಒಂದು ವಿಡಿಯೋ ಮಾಡಿ, ರಿಜೆಕ್ಟ್ ಡೇಟ್ ಹೇಳಿ ಅಂತ. ಬಟ್ ಎಲ್ಲರಿಗೂ ರಿಜೆಕ್ಟ್ ಡೇಟ್ ಹೇಳಿ ಅಂತ ಹೇಳ್ತಿದ್ರು. ಬಟ್ ರಿಜೆಕ್ಟ್ ಅನ್ನೋದು ಯಾರು ಹೇಳ್ತಿರಲ್ಲ. ಬಟ್ ಈಗ ಏನಾಗಿದೆ ಅಂದ್ರೆ ಸುಮಾರು ಜನ ಗೈಸ್ ಎಕ್ಸಾಮ್ 3 ಪಾಸ್ ಆಗಿದ್ದಾರೆ. ಡೇಟು ಅನೌನ್ಸ್ಮೆಂಟ್ ಆಯ್ತು, ರಿಜೆಕ್ಟ್ ಆಲ್ಮೋಸ್ಟ್ ಬಂದ್ಬಿಟ್ಟೈತೆ ಗೈಸ್. ಆಲ್ರೆಡಿ ರಿಜೆಕ್ಟ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ, ಸೆಕೆಂಡ್ PUC ಮೂರನೇ ಎಕ್ಸಾಮ್ ರಿಜೆಕ್ಟ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾರೆ, ರಿಜೆಕ್ಟ್ ಬಂದೈತೆ. ಯಾವ ವೆಬ್ಸೈಟ್ ಎಲ್ಲ ಬಂದಂದ್ರೆ ನನ್ನ ಕರ್ರಿನ್ ರಿಜೆಕ್ಟ್ ಅನ್ನೋ ವೆಬ್ಸೈಟ್ ಅಲ್ಲಿ ಸೆಕೆಂಡ್ PUC ಮೂರನೇ ಎಕ್ಸಾಮ್ ರಿಜೆಕ್ಟ್ ಬಂದಿದೆ. ಯಾರೆಲ್ಲ ಈ ರಿಜೆಕ್ಟ್ ಇನ್ನೂ ಚೆಕ್ ಮಾಡಲಿಲ್ಲ, ಹೋಗಿ ಆಲ್ಮೋಸ್ಟ್ ನೀವು ವಿಡಿಯೋನ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತಲ್ಲ, ಕೆಳಗಡೆ ಲಿಂಕ್ ಇರುತ್ತೆ, ಆ ಲಿಂಕ್ ಓಪನ್ ಮಾಡ್ಕೊಂಡು ನೀವು ನಿಮ್ಮ ರಿಜೆಕ್ಟ್ ನ ನೋಡ್ಕೊಳ್ರಿ. ಯಾವ್ದು ಅಂತಂದ್ರೆ ಸೆಕೆಂಡ್ PUC ಮೂರನೇ ಎಕ್ಸಾಮ್ ರಿಜೆಕ್ಟ್. ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಕೇಳ್ತಿದ್ರಿ, ಬಟ್ ಅವರೆಲ್ಲ ಗೈಸ್ ಇದರಲ್ಲಿ ಸುಮಾರು ಜನ ಫೇಲ್ ಆಗಿದ್ದಾರೆ. ಸುಮಾರು 1 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಇಂದ ಫೇಲ್ ಆಗಿದ್ದಾರೆ. ಬಟ್ ಅಂತವರೆಲ್ಲ ಏನಪ್ಪ ಮಾಡಬೇಕು ಅಂತಂದ್ರೆ ಗೈಸ್, ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೆಲ್ಲ ಫೇಲ್ ಆಗಿರೋ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಿ, ಬಟ್ ಅವ್ರಿಗೆಲ್ಲ ರಿವ್ಯಾಲ್ಯೂಷನ್ ಆಗ್ತಿತ್ತು, ರೀಟುಡ್ರೋಲಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಎಷ್ಟು ಮಾರ್ಕ್ಸ್ ಇದ್ರೆ ಕೊಡ್ತಾರೆ, ಎಷ್ಟು ಕೊಟ್ಟರೆ ನಿಮಗೆ ಪಾಸ್ ಮಾಡ್ತಾ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಏನು ಮಾಡ್ಕೋಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮಡಿಕೋಬೇಕು. ಇನ್ನು ಯಾರು ರಿಸಲ್ಟ್ಗೋಸ್ಕರ ಕಾಯ್ತಿದ್ರು ಗೈಸ್, ಅವ್ರಿಗೆಲ್ಲ ಗೈಸ್ ಸುಮಾರು ಜನಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು, ಸುಮಾರು ಜನ ಈ ಸಲ ಅಷ್ಟು ಮೂರನೇ ಎಕ್ಸಾಮ್ ಏನೈತೆ ಗೈಸ್ ಅದನ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಸುಮಾರು ಜನನ ಪಾಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಸುಮಾರು ಜನ ಪಾಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕಾಯ್ತಿದ್ರಿ ರಿಜಲ್ಟ್ ಯಾವಾಗ ಅಂತ. ಆಲ್ಮೋಸ್ಟ್ ರಿಜಲ್ಟ್ ಬಿಟ್ಟಿದೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ. ಆದರೆ ಅಫಿಷಿಯಲ್ ಅನೌನ್ಸ್ ಮಾಡಿಲ್ಲ, ಡೈರೆಕ್ಟಾಗಿ ರಿಜಲ್ಟ್ ಬಿಟ್ಟರು. ಬಟ್ ಚೆಕ್ಔಟ್ ಮಾಡ್ಕೊಳ್ರಿ, ರಿಜಲ್ಟ್ ಬಂದೈತೆ. ಆಲ್ ದ ಬೆಸ್ಟ್. ಯಾರೆಲ್ಲ ಪಾಸ್ ಆಗಿದ್ರಿ ಒಳ್ಳೊಳ್ಳೆ ಕೋರ್ಸಿಗೆ ಸೇರ್ಕೊಳ್ರಿ ಆಮೇಲೆ ಅಂತ ಹೇಳ್ತಾ ಇದ್ದೀನಿ. ಸುಮಾರು ಜನಕ್ಕೆ 1-2 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಇಂದ ಫೇಲ್ ಆಗೋರೆ. ಬಟ್ ಅಂಥವ್ರಿಗೆಲ್ಲ ಏನಪ್ಪ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಪೂರ್ತಿ. ನೀವು ಏನೆಲ್ಲ ಮಾಡಬೇಕು, ಕಮ್ಮಿ ಬಂದಿರೋರು ಏನು ಮಾಡಬೇಕು, ಜಾಸ್ತಿ ಬಂದು ಇನ್ನೂ ಜಾಸ್ತಿ ಬರಬೇಕು ಅನ್ಕೊಂಡಿರೋರು ಏನು ಮಾಡಬೇಕು. ಬಟ್ ಈ ಥರ ಎಲ್ಲ ಕೇಳ್ತಿದ್ರಲ್ಲ, ಬಟ್ ಅವ್ರಿಗೋಸ್ಕರ ನಾನು ಹೇಳ್ತಾ ಇರೋದು. ಯಾರೆಲ್ಲ ಸೆಕೆಂಡ್ PUC ಫೇಲ್ ಆಗಿದ್ದೀರಾ, ಬಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಗೈಸ್. ಅದಕ್ಕೋಸ್ಕರ ನೀವು ಏನಪ್ಪ ಮಾಡಬೇಕು ಅಂತ ಗೈಸ್, ನಮ್ಮ ಚಾನಲ್ ನೋಡ್ತಾರೆ, ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ರಿಸಲ್ಟ್ ಬಂದಿದ್ದು ಆಲ್ಮೋಸ್ಟ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ, ವೆಬ್ಸೈಟಲ್ಲಿ ಐತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ. ಬಾಯ್.